ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ತಾವು ಮೇಲೆ ನೋಡ್ತಾ ಇದ್ರಲ್ಲ ವಿಡಿಯೋ, ಇದು ಮಾನ್ವಿ ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗಾಗಿ ಶೌಚಾಲಯಗಳನ್ನು ನಿರ್ಮಿಸಿರ್ತಕ್ಕಂಥ ದೃಶ್ಯ ಇದು. ಇವತ್ತು ಶೌಚಾಲಯಗಳು ಹಂದಿ ಗೂಡುಗಳಾಗಿದ್ದಾವೆ. ಸಾರ್ವಜನಿಕರಿಗೆ ಸದ್ಬಳಕೆ ಆಗಲಿ ಎಂದು ಲಕ್ಷಾಂತರ ಹಣದಿಂದ ಈ ಏನು ಬಹುತೇಕ ವಾರ್ಡ್ಗಳಲ್ಲಿ ಶೌಚಾಲಯಗಳು ನಿರ್ಮಿಸಿರ್ತಕ್ಕಂಥದ್ದು ಇವತ್ತು ಅವು ಉಪಯೋಗ ಆಗದೆ ಹಂದಿ ಗೂಡಾಗಿರ್ತಕ್ಕಂಥದ್ದು ತಮ್ಮ ಕಣ್ಣಿಗೆ ಕಂಡಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸ್ತದೆ, ಬಯಲು ಶೌಚಾಲಯ ಹೋಗಬಾರ್ದು, ಬಯಲು ಶೌಚಾಲಯದಿಂದ ರೋಗಗಳು ಬರ್ತವೆ, ಸಾರ್ವಜನಿಕರಿಗೆ ಅದರಿಂದ ಅನಾರೋಗ್ಯ ಉಂಟಾಗ್ತದೆ ಅಂತ ಈಗಾಗಲೇ ಆದೇಶ ಹೊರಡಿಸ್ತಾ ಇದ್ದರೆ, ಇವತ್ತು ಸಾರ್ವಜನಿಕರಿಗಾಗಿ ನಿರ್ಮಿಸಿರ್ತಕ್ಕಂಥ ಲಕ್ಷಾಂತರ ಹಣ ಏನು ಸಾರ್ವಜನಿಕರಿಗೆ ಸದ್ಬಳಕೆ ಆಗಲಿ ಎಂದು ನಿರ್ಮಿಸಿರ್ತಕ್ಕಂಥ ಶೌಚಾಲಯಗಳು ಇವತ್ತು ಹಂದಿನ ಗೂಡಾಗಿರ್ತಕ್ಕಂಥದ್ದು. ಏನು ಬಹುತೇಕ ಮಾನ್ವಿ ವಾರ್ಡ್ಗಳಲ್ಲಿ ಇವು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಒಂದು ಸಹ ಉಪಯೋಗ ಇಲ್ಲ ಸಾರ್ವಜನಿಕರಿಗೆ. ಇವತ್ತು ತಾಲೂಕು ಆಡಳಿತ ಆಗಲಿ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಾಗಲಿ ಅವರು ಯಾಕೆ ಮುಖ್ಯಾಧಿಕಾರಿಗಳಾಗಿರ್ತಾರೆ ಅಂದರೆ, ಪ್ರತಿ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಬೇಕಾಗಿರ್ತಕ್ಕಂಥ ಪರಿಹಾರ ಏನು ಅಂತಕ್ಕಂಥದ್ದು ಅವರು ಆಲಿಸಬೇಕಾಗಿತ್ತು. ಇವತ್ತು ನೋಡಿ, ಲಕ್ಷಾಂತರ ರೂಪಾಯಿ ಮೂಲಕ ನಿರ್ಮಿಸಿರ್ತಕ್ಕಂಥ ಈ ಶೌಚಾಲಯಗಳು ಒಂದು ಸಾರ್ವಜನಿಕರು ಉಪಯೋಗ ಇಲ್ಲ. ಅದೇ ನೋಡಿ, ಎಲ್ಲಿ ಬೇಕಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆ ಕಡೆ ಈ ಕಡೆ ಕೆಲವು ಜಾಗಗಳನ್ನು ಸ್ಥಳಗಳನ್ನು ಕೊಟ್ಟು ಕೆಲವು ಅಲ್ಲಿರ್ತಕ್ಕಂಥ ಏನು ಹಣ ಅಂತಸ್ತಿರ್ತಕ್ಕಂಥವ್ರಿಗೆ ಜಾಗ ಕೊಟ್ಟು ಅದನ್ನು ಕಮರ್ಷಿಯಲ್ ಮಾಡಿ ಅದು ತಮಗೆ ಉಪಯೋಗ ಆಗಿದೆ ಅಂದರೆ ತಮಗೆ ಲಾಭ ಆಗತಕ್ಕಂಥವಾದರೆ ಕೂಡಲೇ ಔಟ್ರ್ಗಳನ್ನು ಪರವಾನಗಿ ಕೊಡ್ತಾರೆ, ಅವು ಕಟ್ಟಡಗಳನ್ನು ಅನುಮತಿ ನೀಡ್ತಾರೆ. ಲಕ್ಷಾಂತರ ರೂಪಾಯಿ ಕಟ್ಟಿರ್ತಕ್ಕಂಥ ಸಾರ್ವಜನಿಕರ ಏನು ಅನೇಕ ಬಹುತೇಕ ವಾರ್ಡ್ಗಳಲ್ಲಿ ಇವತ್ತು ಈ ಶೌಚಾಲಯಗಳು ಕಣ್ಣಿಗೆ ಕಾಣ್ತಾ ಇದ್ದಲ್ಲ, ಇವು ಶೌಚಾಲಯಗಳು ಉಪಯೋಗ ಆಗ್ತಾಯಿಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಳಲಿ ನಮ್ಮ ಮಾನ್ವಿ ತಾಲೂಕು ದಂಡಾಧಿಕಾರಿಗಳೇ, ಬನ್ನಿ ನಮ್ಮ ಮಾನ್ವಿ ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ವಿಸಿಟ್ ಮಾಡಿ. ನಿಮ್ಮ ಆಡಳಿತ ಬಗ್ಗೆ ನಾವು ಗೌರವಿಸ್ತೀವಿ, ಬಟ್ ಸಾರ್ವಜನಿಕರಿಗೆ ಏನೇನು ಸಮಸ್ಯೆಗಳಿದಾವೆ ಅಂತಕ್ಕಂಥದ್ದು ತಾವು ಆಲೋಚಿಸಬೇಕು. ಹಾಗೆ ಮಾನ್ವಿ ತಾಲೂಕಿನ ಮುಖ್ಯಾಧಿಕಾರಿಗಳು, ಚೀಫ್ ಆಫೀಸರ್, ತಾವು ಸಹ ಲಕ್ಷಾಂತರ ಮೂಲಕ ಕಟ್ಟಿರ್ತಕ್ಕಂಥ ಶೌಚಾಲಯಗಳು ಇವತ್ತು ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಖಾಸಗಿ ಶೌಚಾಲಯಗಳನ್ನು ಪರವಾನಗಿ ಕೊಟ್ಟಿದ್ದೀರಾ, ಅವು ಕಟ್ಟಿದ್ದಾರ, ಅವು ಅದರಿಂದ ಬರ್ತಕ್ಕಂಥ ಆರ್ಥಿಕ ಲಾಭ ಮತ್ತು ನಿಮಗೆ ಲಾಭ ಬೇಕಾಗಿರ್ತಕ್ಕಂಥವು ಆದರೆ ಅವುಗಳನ್ನು ಗಮನವಹಿಸ್ತೀರಾ. ಮತ್ತು IB ಹತ್ರ ಒಂದು ಕಟ್ಟಿದ್ದೀರಾ ಸಾರ್ವಜನಿಕರ ಜಾಗದಲ್ಲಿ, ಅದು ಕಮರ್ಷಿಯಲ್, ಅದು ನಿಮಗೇನು ಲಾಭ ಇರ್ತದೆ ಅದಕ್ಕಾದರೆ ಪರವಾನಗಿ ಕೊಡ್ತೀರಾ, ಅವುಗಳನ್ನು ಕಾಳಜಿ ವಹಿಸ್ತೀರಾ. ಸಾರ್ವಜನಿಕರ ಲಕ್ಷಾಂತರ ಮೂಲಕ ಕಟ್ಟಿರ್ತಕ್ಕಂಥ ಶೌಚಾಲಯಗಳು ರೀ ಇವು. ಇವತ್ತು ಬಯಲು ಶೌಚಾಲಯ ಹೋಗಬಾರ್ದು, ಸರ್ಕಾರ ಆದೇಶ ಹೊರಡಿಸ್ತದೆ, ಸರ್ಕಾರ ಆದೇಶಗಳನ್ನು ಹೇಳ್ತದೆ, ಯಾರು ಸಾರ್ವಜನಿಕರು ಬಯಲು ಶೌಚಾಲಯ ಹೋಗಬೇಡಿ, ಅದರಿಂದ ರೋಗ ಬರ್ತದೆ, ಅದರಿಂದ ಅನಾರೋಗ್ಯ ಉಂಟಾಗ್ತದೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ಬಹುತೇಕ ವಾರ್ಡ್ಗಳಲ್ಲಿ ಈ ರೀತಿ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಒಂದೂ ಉಪಯೋಗ ಇಲ್ಲ. ಬಹುತೇಕ ಅನೇಕ ವಾರ್ಡಿನ ಸದಸ್ಯರು ಬರ್ತಾರೆ, ಚುನಾವಣೆ ಬಂದಾಗ ನಿಮ್ಗೆ ಅಭಿವೃದ್ಧಿ ಮಾಡ್ತೀವಿ, ನಿಮ್ಮ ಮೂಲಭೂತ ಸೌಕರ್ಯ ಕೊಡ್ತೀವಿ, ನಿಮ್ಗೆ ಏನು ಬೇಕಾದ್ದು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸದಸ್ಯರು ಸಹ ತಮ್ಮ ಏನು ಲಾಭ ಬಂದ ನಂತರ ಸಾರ್ವಜನಿಕರಿಗೆ ಆ ಕಡೆ ಕಣ್ಣಿಟ್ಟು ನೋಡಲ್ಲ, ಆ ಕಡೆ ಕಿವಿ ಇಟ್ಟು ಕೇಳಲ್ಲ. ಹಾಗಾಗಿ ಮಾನ್ವಿ ತಾಲೂಕಿನ ಚೀಫ್ ಆಫೀಸರೇ, ದಯವಿಟ್ಟು ಬಹುತೇಕ ವಾರ್ಡ್ಗಳಲ್ಲಿ ಈ ಸಾರ್ವಜನಿಕರಿಗಾಗಿ ನೇಮಿಸಿರ್ತಕ್ಕಂಥ ಶೌಚಾಲಯಗಳನ್ನು ಸ್ವಚ್ಛತೆಗೊಳಿಸಿ ಅದಕ್ಕೆ ಯಾರಾದರೂ ನೇಮಕ ಮಾಡಿ ಸಾರ್ವಜನಿಕರಿಗೆ ಸದ್ಬಳಕೆ ಆಗೋ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕೆಂದು ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ. ಹಾಗೂ ಸಾರ್ವಜನಿಕರೇ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಇದು ಕೂಡಲೇ ಸಾರ್ವಜನಿಕರಿಗೆ ನಿರ್ಮಿಸಿರ್ತಕ್ಕಂಥ ಶೌಚಾಲಯಗಳು ಸ್ವಚ್ಛತೆಗೊಳಿಸಿ ಅದು ಸಾರ್ವಜನಿಕರು ಉಪಯೋಗ ಆಗಲಿ ಅನ್ನೋ ಒಂದು ಅಭಿಪ್ರಾಯಗಳನ್ನು ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜೈ ಭೀಮ್.